ಎಲ್ಲರಿಗೂ ನಮಸ್ಕಾರ. ಲೆಕ್ಕಿ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಚಿಕನ್ ಮಾಡಾಕತ್ತೇವ್ರಿ. ಚಿಕನ್ ಸಾರು ಮಾಡಾಕ ಏನೇನು ಬೇಕು ನೋಡೋಣ ಬರ್ರಿ. ನಾನು ಒಂದು ಅರ್ಧ kg ಚಿಕನ್ ಸ್ವಚ್ಛಗೆ ತೊಳೆದು ತೊಗೊಂಡೇನಿ. ಮತ್ತು ಅದಕ್ಕೆ ಚಿಕನ್ ಮಾಡಾಕ ನಮಗೆ ಕೊಬ್ಬರಿ ಮಸಾಲೆ ಬೇಕಾಗ್ತೈತಿ. ಕೊಬ್ಬರಿ ಮಸಾಲೆಗೆ ಬೆಳ್ಳುಳ್ಳಿ ಮತ್ತು ಅಲ್ಲ ಮತ್ತು ಕೊತ್ತಂಬರಿ ಮತ್ತು ಕೊಬ್ಬರಿ ಸ್ವಲ್ಪ ಈ ಥರ ಹುರಿದು ತೊಗೊಂಡೇನಿ ರೀ. ಕೊಬ್ಬರಿ ಬಟ್ಲಾನ ಸ್ವಲ್ಪ ಈ ಥರ ಹುರಿದು ತೊಗೊಂಡೇನಿ. ಮತ್ತು ಟೊಮೆಟೊ ಪೇಸ್ಟ್ ಬೇಕಾಗ್ತೈತಿ. ಟೊಮೆಟೊ ಪೇಸ್ಟ್ ಮಾಡ್ಕೊಳಕ್ಕೆ ಕೊತ್ತಂಬರಿ ತೊಗೊಂಡೇನಿ, 3 ಟೊಮೆಟೊ ತೊಗೊಂಡೇನಿ, ಮತ್ತು ಬೆಳ್ಳುಳ್ಳಿ ತೊಗೊಂಡೇನಿ, ಮತ್ತು ಅಲ್ಲ ತೊಗೊಂಡೇನಿ ರೀ. ಮತ್ತು ಖಾರ ಪುಡಿ ತೊಗೊಂಡೇನಿ, ಅರಿಶಿಣ ಪುಡಿ ತೊಗೊಂಡೇನಿ ರೀ. ಇದು ಮಸಾಲ ಐತಿ. ಹವೇಜ್ ಮಸಾಲಾನಾದರೂ ತೊಗೋಬೇಕು, ಇಲ್ಲ ಚಿಕನ್ ಮಸಾಲಾನಾದರೂ ತೊಗೋಬೋದು. ಮತ್ತು ಇದು ರುಚಿಗೆ ತಕ್ಕಷ್ಟು ಉಪ್ಪು ರೀ. ಮತ್ತು ಇದು ಎಣ್ಣೆ ತೊಗೊಂಡೇನಿ ರೀ. ಒಂದು 4-5 ಚಮಚ ಎಣ್ಣೆ ತೊಗೊಂಡೇನಿ. ಈಗ ನಾನು ಫಸ್ಟು ಇದು ಟೊಮೆಟೊ ಪೇಸ್ಟ್ ರೆಡಿ ಮಾಡ್ಕೊತೀನಿ ಮತ್ತು ಕೊಬ್ಬರಿ ಮಸಾಲೆ ರೆಡಿ ಮಾಡ್ಕೊತೀನಿ ರೀ. ನೋಡಿರಿ, ಟೊಮೆಟೊ ಪೇಸ್ಟ್ನ ಈ ಥರ ನಾವು ರೆಡಿ ಮಾಡ್ಕೊಂಡ್ವಿ, ಮಿಕ್ಸಿ ಮಾಡ್ಕೊಂಡ್ವಿ. ಮತ್ತು ಇದು ಕೊಬ್ಬರಿ ತೋರಿಸಿದ್ನೆಲ್ಲ ಆ ಕೊಬ್ಬರಿದು ಮಸಾಲೆ ಮಾಡ್ಕೊಂಡೀನಿ. ಕೊಬ್ಬರಿ ಮಿಕ್ಸಿ ಆದಮೇಲೆ ಸಣ್ಣ ಆದಮೇಲೆ ಮತ್ತು ಅದ್ರೊಳಗೆ 1 ಟೊಮೆಟೊ ಇಲ್ಲ 2 ಟೊಮೆಟೊ ಹಾಕಿ ಮತ್ತು ಸಣ್ಣಗೆ ಮಿಕ್ಸಿ ಮಾಡ್ಕೊಂಡೇನಿ ರೀ. ಇದು ಸರಿ. ಈಗ ಚಿಕನ್ನ ನಾವು ಹೆಂಗೆ ರೆಡಿ ಮಾಡಬೇಕು ನೋಡೋಣ ಬರ್ರಿ. ಫಸ್ಟು ಚಿಕನ್ ತೊಗೊತೀನಿ. ಅದರೊಳಗೆ ನಾನು ಈಗ ಚಿಕನ್ ಒಳಗೆ ಮೊದಲು ಖಾರ ಪುಡಿ ಹಾಕ್ಕೊತೇನೆ ರೀ. ಖಾರ ಸೊಪ್ಪು ಇರ್ತೈತಿ ನನಗೆ ಈ ಥರ ಲೆಕ್ಕ. ಇಷ್ಟನ್ನು ನಾನು 3-4 ಸಲ ಹಾಕ್ಕೊತೀನಿ. 1 2 4. ನಮ್ಮದು ಖಾರ ಪುಡಿ ಸ್ವಲ್ಪ ಸಪ್ಪ ಇರ್ತೈತಿ. ಈಗ ಸ್ವಲ್ಪ ಅರಿಶಿಣ ಹಾಕ್ಕೊತೀನಿ. ಚಿಕನ್ ಎಷ್ಟು ಐತಿ, 1 kg ಮಾಡ್ತೀರಾ 2 kg ಮಾಡ್ತೀರಾ ಅದನ್ನು ನೋಡಿಕೊಂಡು ನಾವು ಮಸಾಲಿನ ಹಾಕ್ಕೋಬೇಕಾಗ್ತೈತೆ ರೀ. ಇದು ಹವೇಜ್ ಮಸಾಲ. ಹವೇಜ್ ಮಸಾಲ ಅಲ್ಲಿದೆ, ನಾನು ಚಿಕನ್ ಮಸಾಲ ತೊಗೊಂಡೀನಿ. ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋರಿ. ಸಾರು ಎಷ್ಟು ಮಾಡ್ತೀರಿ ನೋಡಿ ನೀವು ಉಪ್ಪು ಹಾಕ್ಕೋರಿ. ಈಗ ಸ್ವಲ್ಪ ಅದ್ರೊಳಗೆ 1 ಚಮಚ ಎಣ್ಣೆ ಹಾಕ್ಕೊತೀನಿ. ಮತ್ತು ಇದ್ರೊಳಗೆ ಇದು ಟೊಮೆಟೊ ಪೇಸ್ಟ್ನ ಆ್ಯಡ್ ಮಾಡ್ಕೊತೀನಿ ರೀ. ಈಗ ಇದನ್ನು ಚಲೋತ್ನಂಗೆ ಚಮಚಲ್ಲೇ ಮಿಕ್ಸ್ ಮಾಡ್ಕೊತೀನಿ. ನಾವು ಚಿಕನನ್ನು ಸ್ವಚ್ಛಗೆ ತೊಳ್ಕೊಬೇಕಾಗ್ತೈತೆ ರೀ. ಹಂಗೆ ಒಂದು 2-3 ಸಲಿನಾದರೂ ಅದು ಚಿಕನ್ ಕ್ಲೀನಾಗಿ ತೊಳ್ಕೊಬೇಕು. ನೋಡಿರಿ, ಈ ಥರ ಇದೆಲ್ಲ ಚಲೋತ್ನಂಗೆ ಮಿಕ್ಸ್ ಆಗಲಿ. ಈಗ ಚಿಕನ್ ಮಾಡೋಣ ಬರ್ರಿ. ನಾನು ಗ್ಯಾಸ್ ಸ್ಟವ್ ಮೇಲೆ ರೀ ಫಸ್ಟ್ ಒಂದು ಪಾತ್ರೆ ಇಟ್ಕೊಂಡೇನಿ. ಈಗ ಅದ್ರೊಳಗೆ ಇದು 4-5 ಚಮಚನ ಎಣ್ಣೆ ಹಾಕ್ಕೊತೀನಿ ರೀ. ನೋಡ್ರಿ, ಎಣ್ಣೆ ಕಾದೈತಿ. ಈಗ ನಾ ಇದಕ್ಕೆ ಕಲಸ್ಕೊಂಡಿದ್ದು ಚಿಕನ್ ಇದ್ರೊಳಗೆ ಹಾಕ್ತೇನೆ. ನಮ್ದು ಶೇಂಗಾ ಎಣ್ಣೆ ಇದು ಹಿಂಗೆ ಬುರುಗ್ ಆಗ್ತೈತ್ರಿ. ನೋಡ್ರಿ, ಇದು ಟೊಮೆಟೊ ಪೇಸ್ಟ್ ಹಾಕಿರ್ತೇವಲ್ಲ ಅದರದ್ದು ಸ್ವಲ್ಪ ಹಸಿ ವಾಸನೆ ಹೋಗೋತನ, ಮತ್ತು ಇದು ಏನಿದು ಖಾರ ಪುಡಿದು ಎಲ್ಲ ಹಸಿ ವಾಸನೆ ಹೋಗೋತನ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ. ಅದು ಚಿಕನ್ ತಾನ ನೀರು ಬಿಟ್ಟಿರ್ತೈತ್ರಿ. ಈಗ ಒಮ್ಮಕ್ಲೆ ನಾವು ಅದ್ರೊಳಗೆ ನೀರು ಹಾಕಕ್ಕೆ ಹೋಗ್ಬಾರ್ದು. ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ತೇನೆ. ಚಿಕನ್ ಬೆಂದೈತೇನು ನೋಡೋಣ್ರಿ. ನಾನು ನೀರ ಹಾಕಿದ್ದಿಲ್ಲ ಒಟ್ಟು ಚಿಕನ್ ಒಳಗೆ. ನೋಡ್ರಿ ಎಷ್ಟು ಚಂದ ಅದು ಚಿಕನ್ ನೀರು ಬಿಟ್ಟೈತಿ. ಈಗ ಇದು ಪೀಸ್ ಕುದ್ದಾವು ಅಂದ್ರೆ ಪೂರಾನು ಹಣ್ಣು ಆಗಿರಂಗಿಲ್ಲ ರೀ. ಅದು ಪೂರಾ ಕುದ್ದಿರಂಗಿಲ್ಲ. ನೋಡೋಣ, ಇದಕ್ಕೆ ಚೆಕ್ ಮಾಡ್ತೇನೆ ಕುದ್ದೈತಿಲ್ಲ. ಇಷ್ಟಾಗೈತಿ, ಭಾಳ ಏನು ಕುದ್ದಿಲ್ಲ, ಒಂದು ಸ್ವಲ್ಪ ಕುದ್ದೈತಿ. ಈಗ ನಾನು ಇದ್ರೊಳಗೆ ಕೊಬ್ಬರಿ ಮಸಾಲೆ ಹಾಕ್ಕೊತೇನೆ ರೀ. ಈಗ ನೋಡ್ರಿ, ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊತೇನೆ. ನಾನು ಸ್ವಲ್ಪ ಅಂದ್ರೆ ಎಷ್ಟು ಸಾರು ಬೇಕು ನೋಡ್ಕೊಂಡು ಹಾಕ್ತೇನೆ.
ಇದನ್ನು ಕೊಬ್ಬರಿನೂ ಈಗೂ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಒಂದು ಸ್ವಲ್ಪ ಎಣ್ಣೆ ಒಳಗೆ ಅದು ಕೊಬ್ಬರಿನೂ ಸ್ವಲ್ಪ ಫ್ರೈ ಆಗಲಿ. ನಾನು 1 ಗ್ಲಾಸ್ ನೀರು ಹಾಕ್ಕೊತೀನಿ ರೀ. ನೀವು ಎಷ್ಟು ಮಸಾಲೆ ಹಾಕಿರ್ತೀರಿ, ನಿಮಗೆ ಎಷ್ಟು ಸಾರು ಬೇಕಾಗ್ತೈತಿ ಅದ್ರ ಪ್ರಕಾರ ನೀವು ನೀರು ಹಾಕ್ಕೋಬೇಕಾಗ್ತೈತಿ. ನಿಮ್ಗೆ ಎಷ್ಟು ಸಾರು ಬೇಕಾಗ್ತೈತಿ ನೋಡಿರಿ, ಅದ್ರ ಪ್ರಕಾರ ನೀವು ಮಸಾಲೆ ಮಾಡಿಕೊಂಡು ಅದಕ್ಕೆ ನೀರು ಆ್ಯಡ್ ಮಾಡಬೇಕು. ಮಸಾಲೆ ಅದು ಎಲ್ಲ ಕಡಿಮೆ ಆಯ್ತು, ನೀರು ಜಾಸ್ತಿ ಆತಂದ್ರೆ ಅದರದ್ದು ಚಿಕನ್ದು ರುಚಿ ಬರೋಂಗಿಲ್ಲ. ಈಗ ಇದು ಒಂದು ಸ್ವಲ್ಪ ಸಾರು ಕುದಿಲ್ರಿ, ಅದು ಸ್ವಲ್ಪ ಹೊತ್ತು ಕುದಿಯೋತನ ನಾನು ಪ್ಲೇಟ್ ಮುಚ್ಚಿ ಅರ್ಧ ಪ್ಲೇಟ್ ಮುಚ್ಚಿ ಬಿಡ್ತೇನೆ. ಈ ಥರ ಇಷ್ಟು ಮುಚ್ಚಿ ಗ್ಯಾಸ್ ಸಣ್ಣಗಿಟ್ಟು ಬಿಡ್ತೇನೆ ರೀ. ಅದು ಸಣ್ಣಗೆ ಕುದಿಲಿ, ಒಂದು 5 ನಿಮಿಷ ಕುದಿಲ್ರಿ ಸಾಕು. ನೋಡ್ರಿ ಚಿಕನ್ ರೆಡಿ ಆಗೈತ್ರಿ. ಚಲೋತ್ನಂಗೆ ಬೆಂದೈತಿ, ಚಿಕನ್ ಪೀಸು ಚಲೋತ್ನಂಗೆ ಬೆಂದವು. ರೆಡಿ ಆಗೈತ್ರಿ ಚಿಕನ್ ಸಾರು. ನಾವು ಈಗ ನಾನು ನೋಡ್ರಿ ಫಸ್ಟ್ ಕ್ಲಾಸ್ ಆಗಿ ಚಿಕನ್ ಸಾರು ರೆಡಿ ಆಗೈತಿ. ಇದೇ ಥರ ಮನೆ ಒಳಗೆ ಚಿಕನ್ ಮಾಡ್ಕೊಂಡು ತಿನ್ನಿರಿ. ಇದೇ ಥರ ಒಳ್ಳೆ ರೆಸಿಪಿಗಾಗಿ ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಶೇರ್ ಮಾಡಿರಿ, ಮತ್ತು ಮನೆ ಒಳಗೆ ಚಿಕನ್ ಮಾಡ್ಕೊಂಡು ನೋಡಿ ಹೆಂಗಾಗಿತ್ತಂತೇಳಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.